ರೋಟರಿ ಕ್ಲಬ್ ಆಫ್ ರೈಸ್ ಬಾಲ್ ವತಿಯಿಂದ ನಾವು ಇನ್ನೂ ಹೆಚ್ಚಿನ ಆದ್ಯತೆಗಳು ಅಂದರೆ ಹೆಣ್ಮಕ್ಳಿಗೆ ಮತ್ತು ಹೊಲಿಗೆ ತರಬೇತಿನ, ಕುರಿ ಸಾಕಾಣಿಕೆ, ಯಾವುದೇ ರೀತಿಯಾಗಲಿ ಒಂದು ಮಕ್ಕಳಿಗೆ ಎಜುಕೇಷನ್ನಿಂದಾಗಲಿ ಮನೆಯಲ್ಲೇ ಕೂತಿರ್ತಕ್ಕಂಥ ಹೆಣ್ಮಕ್ಳಿಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ವ್ಯಾಪಾರ ಮಾಡುವಂಥ ಕೆಲಸ ಮಾಡಿಕೊಡೋದ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಮಾಹಿತಿನ ಕೊಡ್ತಾ ನಾವು ಅವ್ರಿಗೆ ಸೌಲಭ್ಯಗಳನ್ನು ಕೊಡಿಸ್ತೇವೆ ಅಂತ ಹೇಳ್ತಾ ನಾವು ರೋಟರಿ ಕ್ಲಬ್ಬಿಂದ ಮಾಡ್ತಾಯಿದ್ದೀವಿ. ರೋಟರಿ ಕ್ಲಬ್ಬಿಂದ ನಾವು ಇದೊಂದೇ ಅಲ್ಲ, ಫ್ರೀಯಾಗಿ ಉಚಿತ ಶಿಬಿರ ಒಂದೇ ಅಲ್ಲ, ಎಜುಕೇಷನ್ ಮತ್ತು ಟೈಲರಿಂಗ್ ಎಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಎಲ್ಲರೂ ನಮಗೆ ಇದೊಂದು ಸದುಪಯೋಗ ಮಾಡ್ಕೋಬೇಕಂತ ವಿನಂತಿ. ಬರೀ ನಾವು ಆರೋಗ್ಯ ಶಿಬಿರಕ್ಕೆ ಮಾತ್ರ ಒತ್ತು ಕೊಡ್ತಾ ಇಲ್ಲ, ಪ್ರತಿಯೊಂದು ವಿಭಾಗದಲ್ಲಿ ನಾವು ಮಹಿಳೆಯರಿಗೆ ಸಬಲೀಕರಣ ಮಾಡೋದಾಗಿರ್ಬೋದು, ಉಚಿತ ತರಬೇತಿ ಕೊಡುವುದರಲ್ಲಿ ಮತ್ತು ಎಲ್ಲ ರಂಗದಲ್ಲಿರತಕ್ಕಂತಹ ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಸಬಲೀಕರಣ ಮಾಡೋದು ನಮ್ಮ ಒಂದು ರೋಟರಿ ಕ್ಲಬ್ಬಿನ ಮುಖ್ಯ ಉದ್ದೇಶ ಆಗಿದೆ. ನಾವಿಲ್ಲಿ ಸಬಲೀಕರಣದೇ ನಮ್ಮದು ಮೇನ್ ಇಂಟೆನ್ಷನ್ ಆಗಿದೆ ಸರ್. ಪ್ರತಿಯೊಂದು ಸ್ಕೂಲ್ ಕಾಲೇಜುಗಳಲ್ಲಿ ಹೋಗಿ ಅವ್ರಿಗೆ ಒಳ್ಳೆ ಕೌನ್ಸಿಲಿಂಗನ್ನು ಕೊಡಿಸಿ, ಯಾವ ಥರ ಡಿಸಿಪ್ಲಿನ್ ಆಗಿ ಪೇರೆಂಟ್ಸನ್ನು ಕರೆಸಿ ಡಿಸಿಪ್ಲಿನ್ ಯಾವ ಥರ ಮಕ್ಕಳನ್ನ ನಾವು ಅಭಿವೃದ್ಧಿ ಮಾಡಿಸ್ಬೇಕು ಅಂಥೇಳಿ ಎಲ್ಲ ಕಲಿಸ್ಬೇಕು ಅಂಥೇಳಿ ನಾವು ಕೌನ್ಸಿಲಿಂಗ್ ಕೊಡಬೇಕಂತಲೂ ಅಂದ್ಕೊಂಡಿದ್ದೀವಿ. ಯಾವ ಮಕ್ಕಳಿಗೆಲ್ಲ ಯಾವ್ಯಾವ ಸ್ಕೂಲಲ್ಲಿ ಏನು ವಸತಿ ಬೇಕು ಅವರಿಗೆ, ನಮ್ಮಿಂದ ಏನಾಗುತ್ತೆ ಅದರ ಸೌಲಭ್ಯಗಳನ್ನು ಕೊಡಿಸ್ಬೇಕಂತಲೂ ವಿಚಾರದಲ್ಲಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸರ್ ತುಂಬ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳಗಳು ಹೆಚ್ಚಾಗ್ತಾ ಇದೆ ಸರ್. ಇಂದಿನ ಪ್ರಕರಣಗಳಲ್ಲಿ ತೆಗೆದು ನೋಡಿದಾಗ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಪಡಿಸ್ತೀವಿ ಸರ್. ನಾವು ಯಾವ್ಯಾವ ರೀತಿ ಸನ್ನೆ ಮುಖಾಂತರ ಇದು ಅವರಿಗೆ ಲೈಂಗಿಕೆಗೆ ಪ್ರಚೋದನೆ ಕೊಡ್ಬೋದು, ಅಥವಾ ಯಾವ ರೀತಿ ತಾವು ಒಂದು ಮೋಟಿವೇಟ್ ಆಗಿರಬೇಕು, ಆ ಮಕ್ಕಳಲ್ಲಿ ಧೈರ್ಯ ಒಂದು ತುಂಬುವಂಥ ಕೆಲಸವನ್ನು ನಾವು ಈ ಸಂಸ್ಥೆಯ ಮುಖಾಂತರ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಸರ್. ನಾವು ಇವತ್ತು ರೋಟರಿ ಕ್ಲಬ್ ಆಫ್ ರೈಸ್ ಬಾಲ್ ಗಂಗಾವತಿ ಮತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ರೋಟರಿ ಕ್ಲಬ್ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ನಾವು ನಿನ್ನೆ ನಮ್ಮದು ಕ್ಲಬ್ ಪ್ರಾರಂಭವಾಗಿ 25ನೇ ತಾರೀಕಿಗೆ ನಾವು ಪ್ರಾರಂಭ ಮಾಡಿದ್ದೀವಿ ಸರ್. ಬಟ್ ನಾವು ಇದನ್ನು ಪ್ರೋಗ್ರಾಮ್ ಬಂದು ಒಂದು ಅತಿ ಶೀಘ್ರವಾಗಿ 13 ದಿನದಲ್ಲೇ ನಾವು ಈ ಪ್ರೋಗ್ರಾಮನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ಮೊಣಕಾಲು ನೋವು, ಇದು ಹೃದಯ ರೋಗ ಸಂಬಂಧಿಸಿದ ಕಾಯಿಲೆಗಳು, ಕ್ಯಾನ್ಸರು, ಪ್ರತಿಯೊಂದಕ್ಕೂ ನಾವಿಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ವೈದ್ಯರು ಇಲ್ಲಿ ಲಭ್ಯವಿರುತ್ತಾರೆ. ದಯವಿಟ್ಟು ಎಲ್ಲ ಈ ಊರಿನ ಸದಸ್ಯರು ಬಂದು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ತಮ್ಮ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳುವಲ್ಲಿ ಮುಂದಾಳತ್ವವನ್ನು ವಹಿಸಬೇಕು ಮತ್ತು ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಸಹ ಅವ್ರು ಪಡ್ಕೋಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಗಂಗಾವತಿ ವುಮೆನ್ಸ್ ರೈಸ್ ಬಾಲ್ ರೋಟರಿ ಕ್ಲಬ್ಬನ್ನು ಪ್ರಾರಂಭ ಮಾಡಿದ್ದು 25ನೇ ತಾರೀಕು ಉದ್ಘಾಟನೆ ಆಯಿತು. ಇವತ್ತಿಗೆ 13 ದಿನ ಆಯಿತು. ಇದು ಫಸ್ಟ್ ಪ್ರಾಜೆಕ್ಟು. ನಿನ್ನೆ ಗಂಗಾವತಿಯಲ್ಲಿ ನಡೀತು ಉಚಿತ ಆರೋಗ್ಯ ಸರದಿ. ಇವತ್ತು ಕಲ್ಗುಡಿಯಲ್ಲಿ ಜರುಗ್ತಾ ಇದೆ. ನಮ್ಮ ಸಾರ್ವಜನಿಕರು, ಪತ್ರಿಕಾ ವೃಂದದವರು, ಮೀಡಿಯಾದವರು ಮತ್ತು ಗಣ್ಯರು ಮತ್ತು ನಮ್ಮ ರೋಟರಿ ಸಂಸ್ಥೆಯಿಂದ ನಮಗೆಲ್ಲ ಸಪೋರ್ಟ್ ಸಿಕ್ಕಿದೆ. ಇದೇ ಥರ ಇನ್ನು ಮುಂದೆ ನಾವು ಭಾಳಷ್ಟು ಈ ಥರ ಉಚಿತ ಶಿಬಿರಗಳನ್ನು ನಡೆಸಿಕೊಡುತ್ತೇವೆ. ಸಾಮಾಜಿಕ ಜನರಿಗೆ, ಮಾಧ್ಯಮದವರಿಗೆ ಎಲ್ಲರಿಗೂ ಇದನ್ನು ಉಪಯೋಗಿಸ್ಕೊಳ್ಬೇಕಂತಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇದೇ ಥರ ಸ್ಕೂಲಲ್ಲಿ ಸ್ಟೂಡೆಂಟ್ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಇದರ ಬಗ್ಗೆನೇ ನಮಗೆ ಜಾಸ್ತಿ ಎಜುಕೇಷನ್ ಇದ್ರ ಬಗ್ಗೆನೇ ನಾವು ಕಾಳಜಿ ವಹಿಸಿ ನಮ್ಮ ಸಂಸ್ಥೆಯಿಂದ ಯಾವ ಸಪೋರ್ಟ್ ಬೇಕೋ ಎಲ್ಲದನ್ನು ನಾವು ಎಲ್ಲರಿಗೂ ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಲು ಮುಂದೂಡಿದ್ದೇವೆ.